ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಲಾಪ್ಸಿ ಅನ್ನೋ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಡೆಲ್ಲಿನಲ್ಲಿದ್ವಿ. ಅಲ್ಲಿ ಈ ಈ ರೆಸಿಪಿನ ತುಂಬಾ ಮಾಡ್ತಾಯಿದ್ರು. ಇದಕ್ಕೆ ಅಂತಂದರೆ ದೇವ್ರ ಪ್ರಸಾದಕ್ಕೋಸ್ಕರನೇ ಈ ರೆಸಿಪಿನ ಮಾಡ್ತಾಯಿದ್ರು ನೋಡ್ರಿ. ಇದು ಲಾಪ್ಸಿ ಅಂತಂದು ಹೇಳಿ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಬಿಟ್ಟು ಅದಕ್ಕೆ 1-2 ಚಮಚ ತುಪ್ಪ ಹಾಕಿ ಗೋಡಂಬಿನ ಹುರ್ಕೊತಾ ಇದ್ದೀನಿ ನೋಡ್ರಿ. ಇದು ಕೆಂಪಗಾದ ತಕ್ಷಣ ತೆಗೆದುಬಿಟ್ಟು ಅದೇ ಕಡಾಯಿನಲ್ಲಿ ಸ್ವಲ್ಪ ತುಪ್ಪ ಇರುತ್ತಲ್ಲ ಅದರಲ್ಲೇ ಈ ರವನ್ನು ಹಾಕ್ಕೊಂಬಿಡಬೇಕು. ಹಾಕ್ಕೊಂಡು ಹುರಿಬೇಕು. ಹುರಿದು ಸ್ವಲ್ಪ ಕೆಂಪಗಾಗೋ ತನಕ ಹುರಿದು ಒಂದು ಕುಕ್ಕರ್ನಲ್ಲಿ ಇದನ್ನು ಹಾಕಿ 1 ಗ್ಲಾಸು ನಾವು ರವೆ ತೊಗೊಂಡಿದ್ದೀವಲ್ಲ ಅದಕ್ಕೆ 3 ಗ್ಲಾಸು ನೀರನ್ನ ಹಾಕ್ಕೊಂಡು ಲಿಡ್ ಮುಚ್ಚಿಬಿಟ್ಟು 3 ಸೀಟಿ ಹೊಡಿಸ್ಬೇಕು. ಇದನ್ನು 3 ಸೀಟಿ ಹೊಡಿಸಿದ ಮೇಲೆ ಇದು ತಣ್ಣಗಾಗಿದೆ. ಈಗ ತೆಗಿತಾ ಇದೆ ನೋಡಿ. ಇದು ಈ ಥರ ಮೆತ್ತಗೆ ಚೆನ್ನಾಗಿ ಬೆಂದಿರುತ್ತೆ. ಇದು ನೋಡಿರಿ, ಇದು ಕೈರಿಂಗೆ ಪ್ರೆಸ್ ಮಾಡಿದರೆ ಚೆನ್ನಾಗಿ ಮೆತ್ತಗಾಗಿರುತ್ತೆ ಇದು. ಈಗ ನಾವು ಇದಕ್ಕೆ ಬೆಲ್ಲದ ಪಾಕ ಮಾಡಿ ಹಾಕಬೇಕು. ಒಂದು ಪಾತ್ರೆ ಇಟ್ಬಿಟ್ಟು 1 ರವೆ ತೊಗೊಂಡಿದ್ವಲ್ಲ ಅದಕ್ಕೆ ನಾವು 2 ಗ್ಲಾಸು ಬೆಲ್ಲನ ತೊಗೊಂಡಿದ್ದೀನಿ. ಒಂದು 1/2 ಗ್ಲಾಸು ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಅದು ಕುದೀತಾ ಇದು ಅಂಟು ಪಾಕ. ಅಂಟು ಅಂತಂದರೆ ಪೂರ್ತಿ ಎಳೆ ಪಾಕ ಬರಬಾರ್ದು, ಪೂರ ನೀರು ಇರಬಾರ್ದು, ಮೀಡಿಯಮ್ಮಾಗಿ ಇರಬೇಕು. ಈ ಥರ ತೋರಿಸ್ತೀನಿ ನೋಡಿ. ಈ ಥರ ಬರಬೇಕು. ತುಂಬ ಅಂಟೇನು ಬೇಕಾಗಿಲ್ಲ, ಸ್ವಲ್ಪ ಈ ಥರ ಆದರೆ ಸಾಕು. ಎಳೆ ಪಾಕ ಏನು ಬೇಕಾಗಿಲ್ಲ, ಸ್ವಲ್ಪ ಈ ಥರ ಆದರೆ ಸಾಕು. ಈಗ ನಾವು ಇದನ್ನು ಒಂದು ಸ್ವಲ್ಪ ಅದಕ್ಕೆ ಒಣ ಕೊಬ್ಬರಿ ಮತ್ತು 4 ಲವಂಗ ಹಾಕಿಬಿಟ್ಟು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಲಾಪ್ಸಿನ ಅದರಲ್ಲಿ ಇದನ್ನು ಹಾಕಿಬಿಡಬೇಕು. ಹಾಕಿಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಜಾಜ್ಪತ್ರೆ ಮತ್ತು ಯಾಲಕ್ಕಿ ಅದನ್ನು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಹಾಕ್ಕೋಬೇಕು. ಆಮೇಲೆ ಒಂದು ಗ್ಲಾಸು ನಾವು ರವೆ ತೊಗೊಂಡಿದ್ವಲ್ಲ ಇದಕ್ಕೆ 3/4 ಗ್ಲಾಸು ತುಪ್ಪನ ಹಾಕಿ ಎಲ್ಲದನ್ನೂ ಚೆನ್ನಾಗಿ ಕುದಿಸ್ಬೇಕು. ಎಷ್ಟಂದರೆ ಎಲ್ಲ ಹೊಂದ್ಕೋಬೇಕು. ಆ ರೀತಿ ಕುದಿಸಿದರೆ ಇಷ್ಟು ಟೇಸ್ಟಾಗಿರ್ತದೆ ಅಂತಂದ್ರೆ ಅಷ್ಟು ಟೇಸ್ಟಾಗಿರ್ತದದು. ಅದಕ್ಕೆ ನಾವು ಕರೆದಿಟ್ಕೊಂಡಿರೋಂಥ ಗೋಡಂಬಿನೂ ಹಾಕ್ಕೊಂಬಿಟ್ರೆ ತುಂಬ ರುಚಿಯಾಗಿರುವಂಥ ಲಾಪ್ಸಿ ರೆಸಿಪಿ ರೆಡಿ. ಇದಕ್ಕೆ ಪ್ರಸಾದ ರೂಪದಲ್ಲಿ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.